ಡೆಲ್ಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹರಿಪ್ರಸಾದ್ ಮೀಟಿಂಗ್ ಮಾಡ್ತಿದ್ದಾರೆ. ತ್ರಿಮೂರ್ತಿಗಳಿಗೆ ಕೊನೆಗೂ ಸಿಕ್ಕಂತಹ ರಾಹುಲ್ ಗಾಂಧಿ. ಡೆಲ್ಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹರಿಪ್ರಸಾದ್ ಮೀಟಿಂಗ್. ತ್ರಿಮೂರ್ತಿಗಳಿಗೆ ಕೊನೆಗೂ ರಾಹುಲ್ ಗಾಂಧಿ ಸಿಕ್ಕಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹರಿಪ್ರಸಾದ್ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಸಂಪುಟ ವಿಸ್ತರಣೆಯ ಬಗ್ಗೆ ನಾಲ್ವರು ನಾಯಕರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಸಭೆಯಲ್ಲಿ ರಣದೀಪ್ ಸುರ್ಜೇವಾಲಾ ಕೂಡ ಭಾಗಿಯಾಗಿರುವಂತದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಬೇಗ ಪಟ್ಟಿ ಫೈನಲ್ ಮಾಡಿ ಅಂತ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹರಿಪ್ರಸಾದ್ ಹೇಳಿರುವಂತದ್ದು. ನೋಡಿ, ಇನ್ನು ಡೆಲ್ಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಮೀಟಿಂಗ್. ತ್ರಿಮೂರ್ತಿಗಳಿಗೆ ಕೊನೆಗೂ ಕೂಡ ರಾಹುಲ್ ಗಾಂಧಿ ಸಿಕ್ಕಿದ್ದಾರೆ. ರಾಹುಲ್ ಜೊತೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹರಿಪ್ರಸಾದ್ ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆಯ ಬಗ್ಗೆ ನಾಲ್ವರು ನಾಯಕರು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಭಾಗಿಯಾಗಿದ್ದು ಬೇಗ ಪಟ್ಟಿಯನ್ನ ಫೈನಲ್ ಮಾಡಿ ಎಂದಿರುವಂತಹ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಪಟ್ಟಿಯನ್ನ ಏನು ಲಿಸ್ಟ್ ರೆಡಿ ಮಾಡಿಕೊಂಡಿದ್ದಾರೆ, ಸಚಿವರ ಪಟ್ಟಿಯನ್ನ ಅದನ್ನ ಬೇಗ ಫೈನಲ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ಭಾರಿ ಕುತೂಹಲವನ್ನ ಮೂಡಿಸಿರುವಂಥದ್ದು. ಇದೀಗ ದೆಹಲಿಗೆ ತ್ರಿಮೂರ್ತಿಗಳು ಅಂದ್ರೆ ರಾಜ್ಯ ನಾಯಕರು ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ತೆರಳಿರುವಂಥದ್ದು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಮೂವರು ಕೂಡ ನಿನ್ನೆಯೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಇಂದು ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರುವಂಥದ್ದು. ಸಚಿವ ಸಂಪುಟ ವಿಸ್ತರಣೆಯ ಕುರಿತಾಗಿ ರಾಹುಲ್ ಗಾಂಧಿಯ ಜೊತೆ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು. ಬೇಗ ಪಟ್ಟಿಯನ್ನ ಫೈನಲ್ ಮಾಡಿ, ಏನು ರಾಜ್ಯ ನಾಯಕರು ಸಿದ್ಧಪಡಿಸಿಕೊಂಡಿದ್ದಾರೆ ಸಚಿವರ ಪಟ್ಟಿಯನ್ನ, ಅದನ್ನ ಫೈನಲ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಇನ್ನು ಇವರೇ ನೋಡಿ ಹೊಸ ಮಂತ್ರಿಗಳು. ಸಂತೋಷ್ ಲಾಡ್, ಎಸ್ ಮಲ್ಲಿಕಾರ್ಜುನ್ ಹಾಗೂ ಲಕ್ಷ್ಮಣ್ ಸವದಿ, ಬಸವರಾಜ ರಾಯರೆಡ್ಡಿ, ಟಿ ರಘುಮೂರ್ತಿ, SR ಶ್ರೀನಿವಾಸ್ ಹಾಗೂ TB ಜಯಚಂದ್ರ. ಬಸವರಾಜ ರಾಯರೆಡ್ಡಿ, ಟಿ ರಘುಮೂರ್ತಿ, ಜೊತೆಗೆ SR ಶ್ರೀನಿವಾಸ್ ಕೂಡ ಇರುವಂಥದ್ದು. ಅಂದರೆ ಇವರು ಹೊಸ ಮಂತ್ರಿ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. KM ಶಿವಲಿಂಗೇಗೌಡ, TB ಜಯಚಂದ್ರ ಇರುವಂಥದ್ದು ಹಾಗೂ KM ಶಿವಲಿಂಗೇಗೌಡ, PM ನರೇಂದ್ರ ಸ್ವಾಮಿ, ರಿಜ್ವಾನ್ ಅರ್ಷದ್ ಇದ್ದಾರೆ. M ಕೃಷ್ಣಪ್ಪ, ನರೇಂದ್ರ ಸ್ವಾಮಿ ಇವರು ಕೂಡ ಸಚಿವರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ, ಹೊಸ ಮಂತ್ರಿ ಆಗ್ತಾರೆ ಅಂತ. ರಿಜ್ವಾನ್ ಅರ್ಷದ್ ಇದ್ದಾರೆ. ಶರತ್ ಬಚ್ಚೇಗೌಡ, M ಕೃಷ್ಣಪ್ಪ ಕೂಡ ಇರುವಂಥದ್ದು ಇಲ್ಲಿ. ಜೊತೆಗೆ ಶರತ್ ಬಚ್ಚೇಗೌಡ, SN ನಾರಾಯಣಸ್ವಾಮಿ, ಬೇಳೂರು ಗೋಪಾಲಕೃಷ್ಣ ಇದ್ದಾರೆ. RV ದೇಶಪಾಂಡೆ ಇದ್ದಾರೆ. ಅಶೋಕ್ ಪಟ್ಟಣ್, HC ಬಾಲಕೃಷ್ಣ ಇರುವಂಥದ್ದು ಇಲ್ಲಿ. ಇನ್ನು ತನ್ವೀರ್ ಸೇಠ್ ಕೂಡ ಇದ್ದಾರೆ. NR ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೂ ಕೂಡ ಈ ಬಾರಿ ಮಂತ್ರಿ ಭಾಗ್ಯ ದೊರೆಯುತ್ತೆ. ಏಕಾಏಕಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಹೈಕಮಾಂಡ್ ಸಭೆಯನ್ನ ಮೊಟಕುಗೊಳಿಸಿದ್ದೇಕೆ ಖರ್ಗೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸಿದ್ದರಾಮಯ್ಯ, DK ಶಿವಕುಮಾರ್ ಬಿಟ್ಟು ವಾಪಸ್ ಬಂದಿದ್ಯಾಕೆ ಮಲ್ಲಿಕಾರ್ಜುನ ಖರ್ಗೆ? DK ಶಿವಕುಮಾರ್ ಸಂಪುಟ ವಿಸ್ತರಣೆ ಇನ್ನೂ ತಡವಾಗುತ್ತಾ? ಕುತೂಹಲವನ್ನ ಮೂಡಿಸಿದೆ AICC ಅಧ್ಯಕ್ಷ ಖರ್ಗೆಯ ನಿಗೂಢ ನಡೆ. ಕರ್ನಾಟಕಕ್ಕೆ ವಾಪಸ್ ಬರ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಏಕಾಏಕಿ ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಾಪಸ್ ಆಗ್ತಾ ಇರುವಂತದ್ದು. ಹೈಕಮಾಂಡ್ ಸಭೆಯನ್ನ ಮೊಟಕುಗೊಳಿಸಿದ್ಯಾಕೆ ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಂತ ಪ್ರಶ್ನೆ ಮೂಡ್ತಾ ಇದೆ. ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರನ್ನ ಬಿಟ್ಟು ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ ಖರ್ಗೆ ವಾಪಸ್ ಯಾಕೆ ಬಂದ್ರು ಅನ್ನುವಂಥ ಪ್ರಶ್ನೆ ಇದೆ. ಸಭೆ ಇತ್ತು, ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ಯಾವಾಗ ಸೂಚನೆ ಕೊಡ್ತಾರೋ ಅವಾಗ. ತಾತ್ಕಾಲಿಕ ಅಂದ್ರೆ 1 ವಾರ 2 ವಾರ ಅಲ್ಲ, 2 ವರ್ಷನೇ ಹೋಗ್ಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿ ಇಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪಾ, ಏನು ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುತೂಹಲ ಕೆರಳಿಸಿರುವಂತದ್ದು. ಈಗ ಸಚಿವ ಸಂಪುಟದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದೆ?
ಆದರೆ ಇದೇ ಸಿದ್ಧತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ವಾಪಸ್ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಸುಮಾರು ಸಂಜೆ 6:45ಕ್ಕೆ ಅವರು ಇಲ್ಲಿ ಅಂದ್ರೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಫ್ಯಾಮಿಲಿ ಒಂದು ಕಾರ್ಯಕ್ರಮ ಇದ್ದಂತಹ ಕಾರಣಕ್ಕೆ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಇದಕ್ಕಂತೂ ಮೀಟಿಂಗ್ ಅನ್ನೋದು ಅಪೂರ್ಣ ಆಗಿದೆ. ಹಾಗಾಗಿ ಮೀಟಿಂಗ್ ಅಂದ್ರೆ ಮುಂದಿನ ವಾರದಲ್ಲಿ ಮೀಟಿಂಗ್ ಮತ್ತೆ ನಡೆಯುತ್ತೆ. ಹೈಕಮಾಂಡ್ ದೀಪಾ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಧನ್ಯವಾದ. ನೋಡಿ, ಏನು ರಾಜ್ಯ ರಾಜಕೀಯದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಈಗ ಡವಡವ ಅಂತ ಇರುವಂಥದ್ದು. ಯಾಕಂದ್ರೆ ಒಂದು ಪಟ್ಟಿಯನ್ನ ಈಗ ಸಿದ್ಧಪಡಿಸ್ಕೊಂಡಿದ್ದಾರೆ ರಾಜ್ಯ ನಾಯಕರದನ್ನ ಹೈಕಮಾಂಡ್ ಕೈಗೆ ನೀಡಿರುವಂಥದ್ದು. ಯಾರನ್ನೆಲ್ಲ ಫೈನಲ್ ಮಾಡುತ್ತೆ ಹೈಕಮಾಂಡ್ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿದೆ.